ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ದೇವರು ಆಯುಷು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ, ಇಲ್ಲಿಂದ ಈ ಕಡೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಆಲ್ರೆಡಿ 11 ಗಂಟೆ ಆಗಿದೆ. ಬಟ್ ಈಗ ಎಲ್ಲ ರೆಡಿ ಆಗಿದ್ದೀನಿ, ಇನ್ನೇನು ಊರಿಗೆ ಹೋಗಬೇಕು. ಲೋಕಿ ಸ್ವಲ್ಪ ಕೆಲಸದವ್ರು ಬಂದಿದ್ರು ಅಂತ ಹೇಳಿ, ಸೊ ಶುಂಠಿಗೆ ಗೊಬ್ಬರ ಹಾಕಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹಾಕ್ಸ್ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೇನು ಅವ್ನು ಬಂದ ತಕ್ಷಣ ಎಲ್ಲ ಹೊರಡಬೇಕು ಊರಿಗೆ. ಇನ್ನು ಊರಿಗೆ ಹೋಗೋದಕ್ಕೂ ಕೂಡ ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ. ಊರ ಕಡೆ ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ ಹೊಲ್ದ ಹತ್ರ ಹೋಗಿನೇ ಶೇರ್ ಮಾಡ್ತೀನಿ. ಇನ್ನು ಪೂಜೆ ಮಾಡೋಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಇಟ್ಟಿದ್ದೀನಿ ಜೊತೆ. ಆ್ಯಕ್ಚುಲಿ ನಮ್ಮ ಕಡೆ ಸ್ವಲ್ಪ ಗೊತ್ತಿಲ್ಲ ಎಷ್ಟು ಜನದ್ದು ಈ ಥರ ಮಾಡ್ತಾರೆ ಅಂತ, ಬಟ್ ನಮ್ಮೂರಲ್ಲಿ ನಾವು ಒಬ್ಬರೇ ಅಂತಲ್ಲ, ನಮ್ಮ ಊರಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ. ಇನ್ನು ಬೇಕಾಗಿರೋ ಐಟಮ್ಸ್ನ ಏನೇನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಬಿಡ್ತೀನಿ. ಅಲ್ಲಿಗೆ ಪೂಜೆ ಮಾಡೋಕ್ಕೆ ಬಾಳೆಹಣ್ಣು, ಇದು ಬಂದು ಅಲ್ಲಿ ಪಾನಕ ಮಾಡ್ತೀವಿ. ಸೊ ಹಾಗಾಗಿ ಬೆಲ್ಲ ಎಲ್ಲ ಕುಟ್ಟಿ ಇಲ್ಲೇ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇನ್ನು ಪೂಜೆಗೆ ಎಣ್ಣೆ ಮತ್ತು ಇದು ಒಂದು ಸ್ವಲ್ಪ ಹಣ್ಣೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಗೆ ಇದರಲ್ಲಿ ನಾವು ಅಂದರೆ ನಮ್ಮ ತಾತನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಇಟ್ಟು, ನಮ್ಮ ತಾತ ಆಗಿರ್ಬೋದು, ನಮ್ಮ ಮಾವ, ನಮ್ಮ ಅಜ್ಜಿ, ಈ ಥರ ಅವ್ರಿಗೆಲ್ಲ ಏನೇನು ಆಸೆ ಇದೆಯೋ ಅದನ್ನೆಲ್ಲ ಇಟ್ಟು, ಅಂದರೆ ನೋಡ್ತಾ ಇರ್ಬೋದು ನೀವು, ಎಲೆ ಅಡಿಕೆ, ಹೊಗೆ ಸೊಪ್ಪು, ಈ ಥರದ್ದು ಪ್ರತಿಯೊಂದನ್ನು ಇಡ್ತೀವಿ ನಾವು. ಇನ್ನೇನಿದ್ರು ಹೋಗ್ತಾ ಸ್ವಲ್ಪ ಡ್ರಿಂಕ್ಸ್ ತೊಗೊಂಡು ಹೋಗ್ಬೇಕಷ್ಟೇ. ಅಂದರೆ ನಮ್ಮ ತಾತ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು, ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ಮಾವ ಇದ್ದಾರೆ. ಮಾವ ಅಂದರೆ ಅಮ್ಮನ ಮೊದಲನೇ ಅಣ್ಣ. ಈಗ ಅವ್ರಿಗೆಲ್ಲ ಅಲ್ಲಿ ಏನೇನು ಇಟ್ಟು ಅಲ್ಲೊಂದು ಸ್ವಲ್ಪ ಚಪ್ರ ಥರ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕು. ಸೊ ಲೋಕಿಗೆ ಕಾಯ್ತಾ ಇದ್ದೀನಿ. ಲೋಕಿ ಬಂದ ತಕ್ಷಣ ಇನ್ನೂ ಒಂದು ಸ್ವಲ್ಪ ಸಾಮಾನಿದೆ, ಅದೆಲ್ಲ ಊರಲ್ಲೇ ಇಟ್ಟಿದ್ದೀನಿ. ಅದು ಕೂಡ ತೊಗೊಂಡು ಹೋಗಬೇಕು, ಯಾಕಂದರೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಕ್ಕೆ ವೆಯ್ಟ್ ಆಗುತ್ತೆ ಅಂಥೇಳಿ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಇನ್ನು ಇಲ್ಲಿಗೆ ಇಲ್ಲೊಂದು ಸ್ವಲ್ಪ ಇದೆ, ಅದೆಲ್ಲ ಎತ್ಕೊಂಡು ರೆಡಿ ಮಾಡ್ಕೊಂಡು ಇನ್ನೇನು ಹೊರಡ್ಬೇಕೀಗ. ಲೋಕಿ ಬರ್ತೀನಿ ಅಂತ ಕಾಲ್ ಮಾಡಿದ್ದ. ಸೊ ಬನ್ನಿ ಹೊರಡೋಣ. ಆ್ಯಕ್ಚುಲಿ ಏನಂದರೆ ಹೋಗಿದ ತಕ್ಷಣ ನಾನು ನಮ್ಮ ಅತ್ತೆ ನೋಡಿದೆ. ನಮ್ಮ ಅತ್ತೆ ನೋಡಿ ಹೆಂಗೆ ಅಳ್ತಿದ್ದಾರೆ ನಮ್ಮ ಮಾವನ ಮುಂದೆ ಅಂತ. ಸಣ್ಣ ಕ್ಲಿಪ್ಪಿಂಗ್ ನೋಡಿದ್ರಲ್ಲ, ನಮ್ಮ ಅತ್ತೆ. ಆ್ಯಕ್ಚುಲಿ ಇದು ನಮ್ಮ ಮಾವನ್ನ ಮಣ್ಣು ಮಾಡಿರೋ ಜಾಗ. ಸೊ ನಮ್ಮ ಕಡೆ ಆ್ಯಕ್ಚುಲಿ ಈ ಥರ ಚಪ್ಪರ ಹಾಕಿ ಅವರಿಗೆ ಅವರ ತಲೆ ಆ ಥರ ಚಪ್ಪರ ಹಾಕಿ ಹಿಂಗೆ ಪೂಜೆ ಮಾಡ್ತೀವಿ. ಇವರಿಬ್ಬರು ಮೊಮ್ಮಕ್ಳು ಆ್ಯಕ್ಚುಲಿ ಅಲ್ಲಿ ಮರದ ಹತ್ರ ಕೂತಿದ್ದಾರೆ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆ ನಮ್ಮ ಮಾವನಿಗೋಸ್ಕರ ಹಾಡು ಹೇಳ್ತಿದ್ರು, ಇಲ್ಲೆಲ್ಲ ಮೊಮ್ಮಕ್ಕಳು ರೇಗಿಸ್ತಾ ಇದ್ದಾರೆ. ಇನ್ನು ಆ ಕಡೆ ಬಂದು ಸೊ ಅಲ್ಲೇನು ನಿಮ್ಗೆ ಒಂದು ತೆಂಗಿನ ಮರ ಕಾಣಿಸ್ತಿದೆ, ಅಲ್ಲಿ ಬಂದು ನಮ್ಮ ಮುತ್ತಜ್ಜಿನ ಹಾಕಿರೋದು. ಅದ್ರ ಪಕ್ಕ ಒಂದು ಚಪ್ಪರ ಹಾಕಿದ್ದೀವಲ್ಲ, ಅಲ್ಲಿ ಬಂದು ಆ್ಯಕ್ಚುಲಿ ನಮ್ಮ ತಾತನ ಮಣ್ಣು ಮಾಡಿರೋದು. ಸೊ ಇನ್ನು ಇಲ್ಲೂ ಕೂಡ ಎಲ್ಲ ಕಡೆ ಪೂಜೆ ಮಾಡಿಕೊಂಡು ಇನ್ನು ಇಲ್ಲೂ ಚಪ್ಪರ ಹಾಕಿ ಅವ್ರಿಗೆ ಏನೇನು ತಂದಿದ್ವಲ್ಲ ನಾವೆಲ್ಲ, ಸೊ ಅದನ್ನ ಇಡೋಣ ಅಂಥೇಳಿ ಇಡ್ತಾಯಿದ್ವಿ. ಆ್ಯಕ್ಚುಲಿ ಸ್ವಲ್ಪ ಕಡಲೆಪುರಿ ಮತ್ತು ನಮ್ಮ ಅಜ್ಜಿಗೆ ಎಲೆ ಅಡಿಕೆ, ಹಣ್ಣು, ಅವ್ರು ಏನೇನು ಸ್ವೀಟ್ ತಿಂತಿದ್ರು ಅದನ್ನೆಲ್ಲ ಇಡ್ತಾರೆ. ಬಟ್ ನಮ್ಮ ಇದರಲ್ಲಿ ನಾವು ಇಲ್ಲಿ ತಾಯಿ ಮನೇಲಿ ಆ್ಯಕ್ಚುಲಿ ಸತ್ತವ್ರಿಗೆ ಎಡೆ ಇಡ್ತೀವಲ್ಲ, ಅದಿಟ್ಟು ಪೂಜೆ ಮಾಡ್ತೀವಿ. ಇಲ್ಲಿ ಗಂಡನ ಮನೆಯಲ್ಲಿ ಇವರು ಇದನ್ನು ಆಚರಿಸ್ಕೊಂಡು ಬಂದಿಲ್ಲ. ಸೊ ಅವ್ರು ಇಲ್ಲಿ ಇವ್ರು ಏನು ಆಚರಿಸ್ಕೊಂಡು ಬಂದಿದ್ದಾರೆ ಅದನ್ನೇ ಕೂಡ ನಾವು ಆಚರಿಸ್ಕೊಂಡು ಹೋಗಬೇಕಲ್ಲ. ಹಂಗಾಗಿ ಇನ್ನು ಎಲ್ಲ ನಾನು ಅಕ್ಕ ಇಡ್ತಾಯಿದ್ದೀವಿ. ಇಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಏನಪ್ಪ ಅಂದರೆ, ನಾನು ಆಗಲೇ ನಮ್ಮ ಅತ್ತೆ ಅಂತ ಹೇಳಿದ್ನಲ್ಲ, ಫುಲ್ಲು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು. ಸೊ ಹಾಡು ಹೇಳ್ಕೊಂಡು ನಮ್ಮ ಮಾವನಿಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ರಾಜ್ಕುಮಾರ್ ಸಾಂಗ್ಸು ತುಂಬಾ ಇಷ್ಟ. ಸೊ ಅದನ್ನು ರಾಜ್ಕುಮಾರ್ ಸಾಂಗ್ಸ್ ಎಲ್ಲ ಹೇಳ್ಕೊಂಡಿದ್ರು. ನಾವು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಿ, ನೋಡತ್ತೆ ಇವತ್ತು ಒಂದು ದಿವಸ ಏನೇನು ಅಳ್ತೀಯಾಳು ಅಂತ ಹೇಳ್ತಾಯಿದ್ವಿ. ಇನ್ನು ಇದು ತೋಟ ಬಂದು ಆ್ಯಕ್ಚುಲಿ ತಾತ ಇದ್ದಾಗ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಈಗ ತೋಟದಲ್ಲಿ ಇಲ್ಲೇನೂ ಮಾಡ್ತಾಯಿಲ್ಲ, ಹಾಗಾಗಿ ಈ ಥರ ಹಾಳ್ಬಿಟ್ಟಿದ್ದಾರೆ. ಫಸ್ಟೆಲ್ಲ ತಾತ ಅಂದರೆ ಗೇಟ್ ಥರ ಎಲ್ಲ ಮಾಡಿ ಸೌದಲ್ಲಿ ನೀವೆಲ್ಲ ನೋಡಿರ್ತೀರ ಹಿಂದೆ ಹೆಂಗೆ ಇಟ್ಟಿದ್ರು ಅಂತ. ಸೊ ಇದ್ರ ಪಕ್ಕನೇ ಒಂದು ಬಾವಿನೂ ಇದೆಯಲ್ಲ, ಆ ಬಾವಿಲೆಲ್ಲ ನೀರು ಇರ್ತಿತ್ತು. ತಾತ ಅಂತೂ ಏನೇನು ಹಣ್ಣು ಗಿಡ ಬೇಕೋ ಅದೆಲ್ಲ ಹಾಕಿಟ್ಟಿದ್ರು. ಸೀಬೆಕಾಯಿ ಆಗಿರ್ಬೋದು, ಹಲಸಿನ ಮರ ಆಗಿರ್ಬೋದು, ಮತ್ತು ಸೀತಾಫಲನ ಇಲ್ಲಿ
ಸೀತಾಫಲದ ಥರನೇ ಇನ್ನೊಂದು ರಾಮಫಲ ಹಣ್ಣು ಅಂತಿರುತ್ತೆ, ಅದು ಕೂಡ ಇಟ್ಕೊಂಡಿದ್ರು. ಈ ಥರ ಎಲ್ಲ ಹಣ್ಣುಗಳ್ನೆಲ್ಲ ಗಿಡ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಇವ್ರಿಗೆ ಎಲ್ಲರಿಗೂ ಡಿವೈಡ್ ಆದಮೇಲೆ ಸೊ ಅದರಲ್ಲಿ ಗದ್ದೆಲಿ ಏನೂ ಮಾಡ್ತಾನೆ ಇಲ್ಲ, ಎಲ್ಲ ಹಂಗಂಗೆ ಇದೆ. ಬರೀ ಈ ಥರ ವರ್ಷಕ್ಕೊಂದ್ಸತಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮುಂಚೆ ಅಂದರೆ ತುಂಬಾ ಚೆನ್ನಾಗಿತ್ತು. ಈಗ ಮಾಡ್ತಿರೋದು ಇದು ನಮ್ಮ ತಾತನಿಗೆ ಅಂದರೆ ಅಪ್ಪನಿಗೆ. ಇಲ್ಲೂ ಕೂಡ ಎಲ್ಲ ಇಟ್ಟು ಪೂಜೆ ಮಾಡೋಕೆ ಇಟ್ಕೊಂಡಿದ್ವಿ. ಇಲ್ಲೂ ದೀಪ ಎಲ್ಲ ಇಟ್ಟಿದ್ವಿ. ಆ್ಯಕ್ಚುಲಿ ದೀಪ ಇಡಬೇಕಾದ್ರೆ ಸ್ವಲ್ಪ ಒಂದು ಲಗೇಜ್ ಜಾಸ್ತಿ ಇತ್ತಲ್ಲ, ಹೋಗ್ಬಿಟ್ಟಿತ್ತೇನೋ ಅಂದ್ಕೊಂಡೆ. ಬಟ್ ಅದನ್ನೇ ಸಗಣಿ ಮೇಲಿಟ್ಟು ಸೋರಲಿಲ್ಲ. ಆಮೇಲೆ ನೀಟಾಗಿ ಹಾಕಿದ್ವಿ. ಇಲ್ಲಿ ನೋಡಿ ಇವರೇ ನಮ್ಮ ಅತ್ತೆ, ಹಾಡು ಹೇಳೋದ್ರಲ್ಲಂತೂ ತುಂಬ ಎಕ್ಸ್ಪರ್ಟು. ಬಟ್ ಅವರಂತೂ ಜಗಳ ಮಾಡೋದ್ರಲ್ಲೂ ಅಷ್ಟೇ ಎಕ್ಸ್ಪರ್ಟು. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಇವನು ಅಪ್ಪಿ, ನೆಕ್ಸ್ಟ್ ಮಂತು ಇವಂದೇ ಮದುವೆ ಇದೆ. ಇನ್ನು ಮದುವೆಯಲ್ಲೂ ಕೂಡ ಎಲ್ಲರೂ ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸೊ ಇನ್ನು ಫಂಕ್ಷನ್ಸ್ ಅಂತೂ ಇತ್ತೀಚೆಗೆ ಒಂದ್ರ ಮೇಲೆ ಒಂದು ಜಾಸ್ತಿನೇ ಇದೆ. ಗೃಹ ಪ್ರವೇಶ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಮತ್ತು ಅವ್ನ ಬೀಗ್ರೂಟಗಳು, ಮತ್ತು ನಮ್ಮ ಮನೆ ಫಂಕ್ಷನ್, ಈ ಥರ. ಇನ್ನು ಫಂಕ್ಷನ್ಗಳಲ್ಲಂತೂ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತೀವಿ ಫ್ಯಾಮಿಲಿ ಅಂತೂ. ಮುಂದೆ ಏನೇನು ಫಂಕ್ಷನ್ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಇನ್ನು ಫೈನಲಿ ಎಲ್ಲರೂ ಕೂಡ ಅಲ್ಲಿ ಏನೇನು ತಂದಿದ್ವಿ ಅದನ್ನೆಲ್ಲ ಇಟ್ಟು, ಕೋಸಂಬರಿನೂ ಕೂಡ ಇಟ್ಟು, ನಾನು ಮನೇಲಿ ಹೇಳ್ದಂಗೆ ಹಣ್ಣು ಹಂಪಲು ಮತ್ತು ಪಾನಕ ಕೋಸಂಬರಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಇವರಿಬ್ಬರು ಬಂದು ನಮ್ಮ ಮಾವನಿಗೆ ಮೊಮ್ಮಕ್ಕಳು. ಅಲ್ಲಿ ಇನ್ನೊಬ್ಬರು ಎಲ್ಲೋ ವಿತ್ ರೆಡ್ ಸ್ಯಾರಿ ಹಾಕಿದಾರಲ್ಲ, ಅವರು ಮಾವನ ಮಗಳು. ಬಟ್ ನಾವು ಅವಾಗಿಂದ ಅಕ್ಕ ಅಕ್ಕ ಅಂತ ಕರೆದಿರೋದ್ರಿಂದ ಇನ್ನು ಹಂಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಾಯಿದೆಯಲ್ಲ, ಮಾವಂದಿರು ಮತ್ತು ಅತ್ತೆ ಎಲ್ಲರೂ ಬಂದಿದ್ದಾರೆ. ಇನ್ನು ಎಲ್ಲರೂ ಒಟ್ಟಿಗೆ ಪೂಜೆ ಮುಗಿಸ್ಕೊಂಡು ಇನ್ನು ನಾವು ಹೋಗಬೇಕಾಗಿತ್ತು. ಈಗ ಏನು ನಿಮಗೆ ದೂರದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಆ್ಯಕ್ಚುಲಿ ಇನ್ನೊಬ್ಬರು ನಮ್ಮ ಅಂದರೆ ಕಸಿನ್ಸ್ ಅವ್ರದ್ದು. ಅವರು ಕೂಡ ಬಂದಿದ್ದರು. ಅವ್ರು ಆ ಕಡೆ ಪೂಜೆ ಮಾಡ್ತಾಯಿದ್ರು, ನಾವು ಈ ಕಡೆ. ಈಗ ಅಲ್ಲಿ ಪೂಜೆ ಮುಗಿಸಿ ಅಜ್ಜಿಗೂ ತಾತಂಗೂ ಪೂಜೆ ಮುಗಿಸಿ ಮಾವಂಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮುಂದೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನಮ್ಮ ಅತ್ತೆ ನಮ್ಮ ಮಾವನ ಹತ್ರನೇ ಹಾಡು ಹಾಕಿ ಇಟ್ಟಿದ್ದಾರೆ. ಬಟ್ ಸಾಂಗ್ಸ್ ಕೇಳಿಸ್ಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಗಾಗಿ ಅದನ್ನು ವಾಲ್ಯೂಮ್ ಮ್ಯೂಟ್ ಮಾಡಿ ತೋರಿಸೋಣ ಅಂತ ಹೊರಟೆ. ಇನ್ನು ರಿತಿಕ್ಷಾ ನೋಡಿ ಬಾ ಪೂಜೆ ಮಾಡು ಅಂದರೆ ಅವಳು ಪಾಡಿಗೆ ಅವಳು ಕುತ್ಕೊಂಡು ಫೋನ್ ನೋಡ್ತಾ ಇದ್ಲು. ಇನ್ನು ಅವಳಿಗೆ ಬೈಕೊಂಡೇ ಬಂದೆ ನಾನು. ಸೊ ಫೋನ್ ನೋಡಲ್ಲ ಆಲ್ಮೋಸ್ಟು. ನಾವು ಈ ಥರ ಏನಾದರೂ ಬ್ಯುಸಿ ಆಗಿಬಿಟ್ರೆ ಅವಳಿಗೊಂದು 5 ನಿಮಿಷ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಇನ್ನು ಅದರಲ್ಲೇ ಕಾಲ ಕಳ್ಕೊಂಡು ಇದ್ಬಿಡ್ತಾಳೆ. ಆ ಥರದವಳು ಅವಳು. ಇನ್ನೇನು ನಾನು ಬ್ಯುಸಿ ಇದ್ವಲ್ಲ, ಹಾಗಾಗಿ ಸರಿ ಬಿಡು, ನೋಡಿದ್ರೆ ಒಂದು 5 ನಿಮಿಷ ನೋಡ್ತಾಳೆ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಇನ್ನು ಹೂವು ಅಂತೂ ಅಕ್ಕನೇ ಕೊಟ್ಟು ಕಳಿಸಿದ್ಲು. ಇನ್ನೊಬ್ರು ಅಕ್ಕ ಅರಸೀಕೆರೆಯಲ್ಲಿದ್ದಾರೆ, ಅವರೇ ಎಲ್ಲ ಕೊಟ್ಟು ಕಳಿಸಿದ್ದಿದ್ದು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಾವೇ ಆ್ಯಕ್ಚುಲಿ ಫಸ್ಟ್, ಈಗ ಹೆಂಗೆ ಅವ್ರ ಜನ್ರೇಷನಲ್ಲಿ ಅವ್ರು ಫಸ್ಟು, ನಮ್ಮ ಮಾವ ಫಸ್ಟ್ ಆಗಿದ್ದರು. ಈಗ ನಾವು ಮದುವೆ ಆದಮೇಲೆ ನಾನು ಲೋಕಿನೇ ಅಂದರೆ ಫ್ಯಾಮಿಲಿಗೆ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ ಆ ಥರ. ಸೊ ಹಾಗಾಗಿ ನಾವು ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಇನ್ನು ಮುಗಿಸ್ಕೊಂಡು ಇನ್ನು ಫೈನಲಾಗಿ ನಾನು ಲೋಕಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ಇದೆ ಹೋಗ್ತಿದ್ದೆ. ಅಲ್ಲೇ ಸಿಕ್ಸು ಅಂಟಿಸ್ಕ್ರೆ ನೋಡಿ ನಮ್ಮ ಅತ್ತೆ ನಮ್ಮ ಮಾವನ ತಲೆ ಹತ್ರ ಮೊಬೈಲಲ್ಲಿ ಕೀಪ್ಯಾಡ್ ಫೋನ್ ಇರೋದು ಅವ್ರದ್ದು. ಆ್ಯಕ್ಚುಲಿ ಮೊಬೈಲಲ್ಲಿ ಹಾಡು ಹಾಕಿ ಇಟ್ಟಿದ್ದಾರೆ. ಯಾವ ಹಾಡು ಗೊತ್ತಾ? ಗಂಗಾ ಯಮುನಾ ಸಂಗಮ ಅಂತ ಹಾಡು ಹಾಕಿದ್ದಾರೆ. ನಾವಂತೂ ಫುಲ್ಲು ನಕ್ಕು ಸಾಕಾಯ್ತು. ಇಲ್ಲಿ ನೋಡಿ ಹತ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಅಯ್ಯೋ ನನ್ನ ಬಿಟ್ಟು ಹೋದಿಯಲ್ಲೋ ಅಂತ. ಇನ್ನು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಅತ್ತೆನ ಅಲ್ಲೇ ಅಳ್ತಾಯಿದ್ರು. ಆ್ಯಕ್ಚುಲಿ ನಾವೇ ಬೈದು ಗದ್ರಿ ಕರ್ಕೊಂಡು ಹೋದ್ವಿ. ಅತ್ತೆ ಹಾಡು ಹೇಳ್ತಾಯಿದ್ದಾರೆ. ಆ್ಯಕ್ಚುಲಿ ನನಗೆ ನಗು ಅಂತೂ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಇನ್ನೇನು ಇವತ್ತು ಒಂದು ದಿವಸ ಅಲ್ವಾ ಆ ಥರ ಇರ್ತಾರೆ ಅಂತ ಹೇಳಿ ಇನ್ನು ಫೈನಲಾಗಿ ಅವ್ರಿಗೂ ಕೂಡ ಸಮಾಧಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂರಿಸಿ ಅವ್ರಿಗೂ ಕೂಡ ತಗೋ ನಿನ್ನ ಗಂಡನಿಗೆ ಇಟ್ಟಿರೋದೆಲ್ಲ ತಿನ್ನು ಅಂತ ಹೇಳಿ ಇನ್ನು ಕರ್ಕೊಂಡೋದ್ವಿ ಫ್ರೆಂಡ್ಸ್.
ಗೈಸ್ ಈಗಷ್ಟೇ ಇಲ್ಲೆಲ್ಲ ಪೂಜೆ ಮಾಡಿ ಸೊ ನೋಡಿದ್ರಲ್ಲ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ. ಸೊ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾಯಿದ್ದಾರೆ, ಬಟ್ ಅಲ್ಲೆಲ್ಲ ನಿಮಗೆ ಜನ ಕಾಣಿಸ್ತಿರ್ಬೋದು, ಇನ್ನೂ ಅಲ್ಲಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಈಗ ಮುಗಿಸಿ ನೋಡಿ ನನ್ನ ಕೈಯಲ್ಲಿ ಸೊ ಇದ್ದು ಕೋಸಂಬರಿ ಎಲ್ಲ ನೆನೆಸಿಟ್ಟಿದ್ವಿ, ಅದೆಲ್ಲ ಇಲ್ಲೇ ಸ್ವಲ್ಪ ತಿಂದು ಏನೇನು ಪೂಜೆಗೆ ಇಟ್ಟಿರ್ತೀವಿ ಅದೆಲ್ಲ ತಿಂದು 3 ಜನ ನಮ್ಮ ಅಜ್ಜಿ ಮುತ್ತಜ್ಜಿ ತಾತ ಮಾವ 3 ಜನದ ಹತ್ರ ಏನೇನು ಇಟ್ಟಿರ್ತೀವಿ ಅದೆಲ್ಲ ಸ್ವಲ್ಪ ತಿನ್ಕೊಂಡು ಇನ್ನು ಮಿಕ್ಕಿರೋದೆಲ್ಲ ಅಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಲೋಕಿ. ಸೊ ಒಂದು ಸ್ವಲ್ಪ ಪಾನಕನೂ ಇತ್ತು, ಸೊ ಪಾನಕ ನಮ್ಮ ಅತ್ತೆ ಕೊಡ್ದಿರ್ಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಅವ್ರಿಗೂ ಚೊಂಬಲ್ ತೊಗೊಂಡೋಗೋಣ ಅಂಥೇಳಿ ತಗೊಂಡು ಹೊರಡ್ತಾ ಇದ್ದೀವಿ. ಈಗ ಅಲ್ಲೂ ಮಿಕ್ಕಿರೋದು ಇನ್ನೊಂದು ಸ್ವಲ್ಪ ಕೋಸಂಬರಿ ಇದೆ, ಅದನ್ನು ಕೂಡ ಊಟಕ್ಕಾಗುತ್ತೆ. ಇಲ್ಲಾಂದರೆ ಈಗ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ತಳಟೆ ಹೊಡ್ಕೊಂಡು ಇದ್ದು ಹೋಗೋದು. ಸೊ ಇದು ಆಗುತ್ತೆ ನಮ್ಮ ಕಡೆ ಶಿವರಾತ್ರಿ ಹಬ್ಬದ ದಿನ ಮಾಡೋವಂಥ ಪೂಜೆ ಇದು. ನಿಮ್ಮ ಕಡೆ ಏನೇನು ಮಾಡ್ತಾರೆ ಅಂತ ತಿಳಿಸಿ. ಮತ್ತು ವ್ಲಾಗು ಮನೆ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿಗೆ ಹೊಲ್ದ ಹತ್ರ ಕಾರ್ ಬರಲ್ಲ, ಇದು ಹೊಲ ಅಲ್ಲ ಗದ್ದೆ ಹತ್ರ ಕಾರ್ ಬರಲ್ಲ, ಅಷ್ಟು ದೂರ ನಿಲ್ಲಿಸಿದ್ದಾರೆ. ಈಗ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ ಕಾರಲ್ಲಿ ಹೋಗಬೇಕು. ಅಲ್ಲೇ ಇನ್ನೂ ನಮ್ಮ ದೊಡ್ಡ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಮ್ಮ ಅತ್ತೆ ನಮ್ಮ ಮಾವನ ಹತ್ರ ಸತ್ತೋಗಿರೋದಕ್ಕೆ ಮೊಬೈಲಲ್ಲಿ ಹಾಡು ಹಾಕ್ಬಿಟ್ಟು ಹಾಡು ಕೇಳಿಸ್ತಿದ್ದಾರೆ. ಅದು ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ ಹಿಂದೆ ನೋಡಿ. ಸೊ ಹಾಡು ಕೇಳಿಸ್ಕೊಂಡು ಇಷ್ಟೊತ್ತು ಅಲ್ಲಿ ಕೂತಿದ್ರು. ಸೊ ತಣ್ಣೀರು ಇದ್ಬಿಡ್ತೀನಿ ಬಂದಿಲ್ಲ ಅಂದರೆ ಅಂದಿದ್ದಕ್ಕೆ ಅಲ್ಲೇ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ ನಿಧಾನಕ್ಕೆ. ನಾನು ಲೋಕಿ ಇಲ್ಲಿ ಹೋಗ್ತಾ ಇದ್ದೀವಿ. ಬಂತ ಲೋಕಿ? ಹಾಂ ಅಲ್ಲೇ ಆಯ್ತಾ? ಅಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಲೋಕಿ ಮುಂದೆ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದೆ ನೋಡಿ, ಕಾರ್ ಕಾಣಿಸ್ತಾ ಇದೆ ಅನಿಸುತ್ತೆ. ಈಗ ಅಲ್ಲಿವರೆಗೂ ಹೋಗಿ ಅತ್ತೆ ಬರೋವರೆಗೂ ಇದ್ದು ಕೂಡ ಕರ್ಕೊಂಡು ಹೋಗಬೇಕು. ಇವತ್ತಿನ ದಿನ ಅಂತೂ ಹೀಗೆ ಕಳೆದೋಯ್ತು. ಆಲ್ಮೋಸ್ಟ್ ಎಷ್ಟು 5 ಗಂಟೆ ಆಯಿತಾ ಲೋಕಿ? ಹಾಂ, ಸೊ 5 ಗಂಟೆ ಆಗಿದೆ ಅನಿಸುತ್ತೆ. ಬನ್ನಿ ಮನೆ ಹತ್ರ ಹೋಗ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಕಾರ್ ಹತ್ರ ಬರೋ ಅಷ್ಟರಲ್ಲಿ ಸುಸ್ತಾಯಿತು. ಇಡೋ ಕಾರಲ್ಲೇ ಮುಂದೆ ಇಡ್ಬಾ, ನಾನು ಇಟ್ಕೋತೀನಿ. ನಾವು ಬಂದು ಈಗ ಮತ್ತೇನು ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ. ನನ್ನ ಫೇಸ್ ನೋಡಿ ಎಷ್ಟು ಸ್ವೆಟ್ ಆಗಿಬಿಟ್ಟಿದೆ ಸೆಕೆಗೆ. ಸೊ ನಮ್ಮ ಅತ್ತೆನ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ಗಂಡನ ಹತ್ರ ಎಷ್ಟು ನಿಧಾನಕ್ಕೆಲ್ಲ ಕೇಳಿಕೊಂಡು ರೋಡೆಲ್ಲ ಹತ್ಕೊಂಡೇ ಬರ್ತಾಯಿದೆ. ಹೆಂಗೆ ಬರ್ತಾ ಇದ್ದಾರೆ ನೋಡಿ ಗಾಯ್ಸ್. ಇನ್ನು ಈಗ ಟೈಮ್ ಬಂದು ಆಲ್ರೆಡಿ ಸಂಜೆ 6 ಗಂಟೆ ಆಗಿದೆ. ಈಗಷ್ಟೇ ಮನೆಗೆ ಬಂದೆ. ನೋಡಿದ್ರಲ್ಲ ನಮ್ಮ ಹಳ್ಳೀಲಿ ಶಿವರಾತ್ರಿ ಹಬ್ಬನ ಯಾವ ಥರ ಮಾಡ್ತಾರೆ ಅಂತ. ಸೊ ಹಬ್ಬ ಅಂತೂ ತುಂಬ ಚೆನ್ನಾಗಿ ಭಕ್ತಿಯಿಂದ ಚೆನ್ನಾಗಿ ನಡೀತು. ಸ್ವಲ್ಪ ಹೊಲ್ದ ಹತ್ರ ಇಷ್ಟೊತ್ತು ಫುಲ್ಲು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ಕೊಂಬಂದಿದ್ದೀನಿ. ಸೊ ಹಬ್ಬದಂತೂ ತುಂಬ ಮುಗಿಸಿದೆ. ಇನ್ನು ನಾಳೆ ಬೆಂಗಳೂರಲ್ಲಿ ಹಬ್ಬ. ಆ್ಯಕ್ಚುಲಿ ನಾಳೆ ವ್ಲಾಗಲ್ಲಿ ಹೇಳ್ತೀನಿ ಏನು ವಿಶೇಷತೆ ಅಂತ ಹೇಳಿ. ಸೊ ಇನ್ನು ಇವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ ಇವತ್ತು ಈ ಥರ ನಡೀತು. ನಿಮ್ಮ ಮನೇಲಿ ಯಾವ್ಯಾವ ಥರ ನಡೀತು ಅಂತ ಹೇಳಿ. ಹಾಗೆ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ದೇವರು ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇದುವರೆಗೂ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಸಂಜೆ ಆಗಿದೆ, ಫುಲ್ಲು ಟಯರ್ಡು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವತ್ತು ಹಾಗೆ ಮಲ್ಕೊತೀವಿ. ಆಲ್ರೆಡಿ ಚೆನ್ನಾಗಿ ಹೊಲ್ದ ಹತ್ರನೇ ತಿನ್ಕೊಂಬಂದಿದ್ದೀವಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.